ಮುಗಿಯದ ಬಂಧನ ಭಾಗ 22. ಬಾಗಿಲ ಬಳಿ ನಿಂತಿದ್ದ ಆ ಪುಟ್ಟ ಹುಡುಗ ಆರವನ ತೀಕ್ಷ್ಣ ನೋಟವನ್ನ ಕಂಡ ಸುಹಾಸ್ ಮನಸ್ಸಿನಲ್ಲೇ ಯೋಚಿಸ್ತಾನೆ. ಇವನು ಪಕ್ಕ ಅಶ್ವಿನಿಯ ಮಗನಾಗಿರ್ಬೇಕು. ಆದರೆ ವಿಚಿತ್ರ ಅಂದರೆ ಆ ಪುಟ್ಟ ಹುಡುಗ ತನ್ನನ್ನು ನೋಡುತ್ತಿರುವ ರೀತಿಯಲ್ಲೇ ತನಗೆ ತಿಳಿಯದಂತೆ ಏನೋ ಒಂದು ಬಗೆಯ ತೀವ್ರವಾದ ದ್ವೇಷ ಮತ್ತು ಆಕ್ರೋಶ ಅಡಗಿದೆ ಎನ್ನುವಂಥದ್ದು ಸುಹಾಸ್ನಿಗೆ ಅನುಭವ ಆಗುತ್ತೆ. ತಾನಿವನಿಗೆ ಏನು ಕೆಡುಕು ಮಾಡಿದ್ದೀನಿ ಅಂತ ಅವನಿಗೇ ಅರ್ಥವಾಗಲಿಲ್ಲ. ಆರವ್ ಆ ವ್ಯಕ್ತಿಯತ್ತ ತನ್ನ ಗಂಭೀರ ಕಣ್ಣುಗಳನ್ನು ಹಾಯಿಸಿ ಕಠಿಣವಾದ ಧ್ವನಿಯಲ್ಲಿ, ನಿಮ್ಮ ಮಗಳು ಅನ್ವಿತಾ ಇಲ್ಲಿದ್ದಾಳೆ, ಒಳಗೆ ಬನ್ನಿ ಅಂತ ಹೇಳಿ ಅತ್ಯಂತ ಗಾಂಭೀರ್ಯದಿಂದ ಮನೆಯ ಸಭಾಂಗಣದತ್ತ ನಡೀತಾನೆ. ಸುಹಾಸ್ ತನ್ನ ತಲೆಯಲ್ಲಿ ಓಡ್ತಿದ್ದ ಗೊಂದಲದ ಆಲೋಚನೆಗಳನ್ನು ಒಟ್ಟುಗೂಡಿಸ್ಕೊಂಡು ಆರವ್ನನ್ನ ಹಿಂಬಾಲಿಸುತ್ತಾ ಸುಂದರ ಬಂಗಲೆಯೊಳಗೆ ಹೆಜ್ಜೆ ಇಟ್ಟ. ಅವನು ಒಳಗೆ ಬಂದ ತಕ್ಷಣ ಸಭಾಂಗಣದ ನೆಲದ ಮೇಲಿದ್ದ ಮೃದುವಾದ ಕಾರ್ಪೆಟ್ ಮೇಲೆ ತನ್ನ ಮಗಳು ಅನ್ವಿತಾ ಕುಳಿತಿರುವುದು ಕಂಡನು. ಅವಳು ತನ್ನೆರಗಿದ್ದ ಲೋಗೋ ಬ್ಲಾಕ್ಗಳನ್ನು ಅತ್ಯಂತ ತೀವ್ರತೆಯಿಂದ ಏಕಾಗ್ರತೆಯಿಂದ ಜೋಡಿಸುವುದರಲ್ಲಿ ಮುಳುಗಿದ್ಲು. ಅವಳ ಪಕ್ಕದಲ್ಲೇ ತನಗೆ ಈಗಷ್ಟೇ ಬಾಗಿಲು ತೆರೆದ ಆರವ್ನಂತೆಯೇ ಅಚ್ಚುಕಟ್ಟಾಗಿ ಕಾಣ್ತಾ ಇರುವಂತಹ ಇನ್ನೊಬ್ಬ ಪುಟ್ಟ ಹುಡುಗ ಕುಳಿತಿದ್ದನು. ಅದನ್ನು ಕಂಡ ಸುಹಾಸ್ನಿಗೆ ಆಶ್ಚರ್ಯವಾಯಿತು. ಇವರೇನು ಅವಳಿ ಮಕ್ಕಳೇ ಅಂತ ತನ್ನ ಗಂಭೀರ ನೋಟದಿಂದ ಯೋಚಿಸ್ತಾನೆ. ತಕ್ಷಣವೇ ತನ್ನ ಕತ್ತಲೆಯಾದ ನೋಟವನ್ನ ಮಕ್ಕಳಿಂದ ತಪ್ಪಿಸ್ಕೊಂಡು ಸುಹಾಸ್ ಆ ವಿಶಾಲವಾದ ಸಭಾಂಗಣದ 4 ಮೂಲೆಗಳತ್ತ ಕಣ್ಣಾಡಿಸ್ದ. ಅಲ್ಲಿ ಅಶ್ವಿನಿ ಕಾಣಿಸ್ತಿರ್ಲಿಲ್ಲ. ಆರವ್ ಅನ್ವಿತಾಳತ್ತ ತಿರುಗಿ ಅತ್ಯಂತ ತಣ್ಣನೆಯ ಮತ್ತು ಕಠೋರವಾದ ಧ್ವನಿಯಲ್ಲಿ, ಅನ್ವಿತಾ, ನಿಮ್ಮ ತಂದೆ ಬಂದಿದ್ದಾರೆ ಅಂತ ಹೇಳ್ತಾನೆ. ತಂಗಿಯ ಜೊತೆ ಆಟವಾಡುವಾಗ ಅವನ ಮುಖದಲ್ಲಿದ್ದ ಮುದ್ದಾದ ಸ್ನೇಹ ಪರಿವರ್ತನೆ ಈಗ ಸುಹಾಸ್ನ ಮುಖ ನೋಡ್ತಾ ಇದ್ದಾಗೆ ಸಂಪೂರ್ಣವಾಗಿ ಮಂಗಮಾಯ. ಆ ಶಬ್ದವನ್ನ ಕೇಳಿದ ಅನ್ವಿತಾ ತಾನು ಲೋಗೋ ಜೋಡಿಸ್ತಿದ್ದ ಕೆಲಸವನ್ನ ತಕ್ಷಣವೇ ನಿಲ್ಲಿಸಿ ಸ್ವಲ್ಪ ದೂರದಲ್ಲಿ ಬೆದರಿಕೆಯಂತೆ ನಿಂತಿದ್ದ ತನ್ನ ತಂದೆ ಸುಹಾಸ್ನ ಕಡೆ ನೋಡ್ತಾಳೆ. ಆದರೆ ಅವನ ಗಂಭೀರ ಹಾಗೂ ಕೋಪದ ಮುಖವನ್ನ ಕಂಡ ತಕ್ಷಣವೇ ಆ ಮಗು ಭಯದಿಂದ ತನ್ನ ಕಣ್ಣುಗಳನ್ನ ಕೆಳಗೆ ತಗ್ಗಿಸಿದ್ಲು. ತಂದೆಯೊಡನೆ ಮಾತನಾಡಲು ಧೈರ್ಯವಿಲ್ಲದೆ ತನ್ನ ಪಕ್ಕದಲ್ಲಿದ್ದ ನೋಟ್ಬುಕ್ ಅನ್ನ ಮತ್ತೆ ಏನೇನೋ ಗೀಚಲು ಬರೆಯಲು ಪ್ರಾರಂಭಿಸ್ತಾಳೆ. ಅಲ್ಲಿ ನಿಂತಿರುವಂತಹ ಸುಹಾಸ್ ಮತ್ತು ಆ ಇಬ್ಬರು ಹುಡುಗರು ಆರವ್ ಆದಿತ್ಯ ಮೌನವಾಗಿ ಅವಳನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾರೆ. ಆರವ್ ಮತ್ತು ಆದಿತ್ಯರಿಗೆ ತಮ್ಮ ಮುದ್ದಿನ ತಂಗಿ ಅನ್ವಿತಾ ತಮ್ಮನ್ನು ಬಿಟ್ಟು ಹೋಗೋದು ಕಿಂಚಿತ್ತೂ ಇಷ್ಟವಿರಲಿಲ್ಲ. ಆದರೆ ಈಗ ಅವಳ ಕ್ರೂರ ತಂದೆಯೇ ಸ್ವತಃ ಮನೆಗೆ ಬಂದು ನಿಂತಿರುವುದರಿಂದ ಅವಳನ್ನ ಇಲ್ಲೇ ಉಳಿಸಿಕೊಳ್ಳೋಕೆ ಅವರ ಬಳಿ ಯಾವುದೇ ಕಾರಣವಿರಲಿಲ್ಲ. ಅನ್ವಿತಾ ತನ್ನ ನೋಟ್ಬುಕ್ನಲ್ಲಿ ತಂದೆಯನ್ನ ನೋಡಿ ಬರೆದಿದ್ದ ಆ ಸಾಲುಗಳಲ್ಲಿದ್ದ ಅರ್ಥ ಹೀಗಿತ್ತು: ನಾವು ಪ್ರೀತಿಯಿಂದ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಂಡ್ವು ಮತ್ತು ಅವರು ನನ್ನನ್ನು ತಮ್ಮೊಂದಿಗೆ ಆಟವಾಡಲು ಆಹ್ವಾನಿಸಿದ್ರು. ಹಾಗಿದ್ದರೆ ಅವರಿಗೂ ನಾನು ಅಂದರೆ ತುಂಬ ಇಷ್ಟ, ಸರಿಯೇ? ಅನ್ವಿತಾಳ ಕಣ್ಣುಗಳಲ್ಲಿದ್ದ ಅಪಾರ ಪ್ರೀತಿ ಮತ್ತು ಯಾಚನೆಯ ನೋಟವನ್ನು ನೋಡಿ ಆದಿತ್ಯನ ಹೃದಯವೇ ಒಂದು ಕ್ಷಣ ನಿಂತು ಹೋದಂತಾಯಿತು. ಅವನು ತಂದೆ ಸುಹಾಸ್ನ ಕಡೆಗೆ ತಿರುಗಿ, ನಮಗೆ ಈ ಅನ್ವಿತಾ ತೊಂದರೆ ಕೊಡುತ್ತಿಲ್ಲ ಅಂತ ತನ್ನ ಕೈಲಿದ್ದ ಲೋಗೋವನ್ನ ಕೆಳಗಿಡುತ್ತಾ ಗಟ್ಟಿಯಾಗಿ ಹೇಳ್ತಾನೆ. ವಾಸ್ತವವಾಗಿ ನೀವು ಇಲ್ಲಿಗೆ ಬರುವವರೆಗೂ ನಾವೆಲ್ಲರೂ ಅತ್ಯಂತ ಆನಂದದಿಂದ ಲೋಗೋ ಆಡ್ತಿದ್ವಿ. ಅದು ನಮಗೆ ತುಂಬ ಮಜವಾಗಿತ್ತು. ಆದಿತ್ಯ ತನಗಾಗಿ ತಂದೆಯ ಬಳಿ ಬೆಂಬಲವಾಗಿ ಮಾತಾಡಿದ್ದನ್ನು ಕೇಳಿ ಅನ್ವಿತಾಳ ಮುಖದಲ್ಲಿ ಮಂದಹಾಸ ಮೂಡಿತು. ನಂತರ ಅವಳು ಕೊಂಚ ಕೋಪದಿಂದ ತನ್ನ ತಂದೆ ಸುಹಾಸ್ನ ಕಡೆಗೆ ನೋಡ್ತಾಳೆ. ಆ ಪುಟ್ಟ ಹುಡುಗ ಆದಿತ್ಯನ ಈ ಪ್ರತಿಕ್ರಿಯೆಯಿಂದ ಸುಹಾಸ್ನ ಮುಖ ಸಂಪೂರ್ಣವಾಗಿ ಬಿಗಿಯಾಯಿತು. ಆದರೆ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಿದ್ದಂತಹ ಆರವ್ ತಕ್ಷಣವೇ ತನ್ನ ಕಿರಿಯ ಸಹೋದರ ಆದಿತ್ಯನಿಗೆ ತನಗೆ ಹತ್ತಿರವಾಗಿ ನಿಲ್ಲುವಂತೆ ಎಚ್ಚರಿಕೆಯ ಸನ್ನೆಯನ್ನು ಮಾಡ್ತಾನೆ. ಆದಿತ್ಯ ಗೊಂದಲದಿಂದ ಅಣ್ಣನ ಕಡೆ ನೋಡಿದಾಗ ಆರವ್ನ ಕಣ್ಣುಗಳಲ್ಲಿದ್ದ ಆ ತೀವ್ರ ಎಚ್ಚರಿಕೆಯನ್ನು ಕಂಡು ಅವನಿಗೆ ತಕ್ಷಣವೇ ವಿಷಯ ಅರ್ಥ ಆಯಿತು. ನಾವು ಅನ್ವಿತಾಳನ್ನು ಎಷ್ಟು ಇಷ್ಟಪಡ್ತೇವೆ ಎಂಬ ಸತ್ಯವನ್ನು ಈ ಕಠೋರ ವ್ಯಕ್ತಿಗೆ ತೋರಿಸಬಾರದು. ಅದು ನೆನಪಾಗ್ತಿದ್ದಂತೆಯೇ ಆದಿತ್ಯ ಆತುರದಿಂದ ಬಾಯಿ ಮುಚ್ಚಿಕೊಂಡು ತನ್ನ ಅಸಮಾಧಾನವನ್ನು ಕೇವಲ ಕಣ್ಣುಗಳಿಂದಲೇ ವ್ಯಕ್ತಪಡಿಸೋಕೆ ಶುರು ಮಾಡ್ತಾನೆ. ಸುಹಾಸ ಇಬ್ಬರು ಹುಡುಗರು ಮಾಡುವ ಪ್ರತಿಯೊಂದು ಚಲನವಲನವನ್ನ ತೀಕ್ಷ್ಣವಾಗಿ ಗಮನಿಸ್ತಿದ್ದ. ಆದರೆ ಅವರ ಮನಸ್ಸಿನಲ್ಲಿ ಏನು ಓಡ್ತಿದೆ ಎಂಬುದು ಅವನಿಗೆ ಸ್ಪಷ್ಟವಾಗಿ ಅರ್ಥವೇ ಆಗಲಿಲ್ಲ. ತಾನು ಕಟ್ಟುನಿಟ್ಟಾಗಿ ನಿಂತಿರುವುದರಿಂದ ಆ ಮಕ್ಕಳು ಹೆದರಿದ್ದಾರೆ ಅಂತ ಭಾವಿಸಿ ಅವನು ತನ್ನ ಮುಖಭಾವವನ್ನು ಕೊಂಚ ಮೃದುಗೊಳಿಸ್ಕೊಳ್ತಾನೆ. ಇವರು ಯಾರೋ ಬೇರೆಯವರ ಮಕ್ಕಳಾಗಿರಬಹುದು, ಅಂದರೆ ಅಶ್ವಿನಿಯ ಮಕ್ಕಳು. ಆದರೆ ಕೊನೆಗೂ ಇವರು ಚಿಕ್ಕ ಮಕ್ಕಳೇ ತಾನೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ತಾನೆ. ಸುಹಾಸ್ನ ಹುಬ್ಬುಗಳು ಮತ್ತಷ್ಟು ಸುಕ್ಕುಗಟ್ತವೆ. ತನ್ನ ಪುಟ್ಟ ಮಗಳು ತನ್ನ ನೋಟ್ಬುಕ್ನಲ್ಲಿ ತನಗೆ ಏನು ತೋರಿಸಲಿದ್ದಾಳೆ ಎಂಬುದು ಅವನಿಗೆ ಮೊದಲೇ ಊಹೆಯಾಗಿತ್ತು. ಸ್ವಲ್ಪ ಸಮಯದ ನಂತರ ಅನ್ವಿತಾ ತನ್ನ ನೋಟ್ಬುಕ್ಕನ್ನು ಎತ್ತಿ ತಂದೆಯ ಮುಖದ ಮುಂದೆ ಹಿಡಿದ್ಲು.
ನನಗೆ ಈಗ ನಿಮ್ಮ ಜೊತೆ ಮನೆಗೆ ಹೋಗೋಕ್ಕೆ ಸ್ವಲ್ಪವೂ ಇಷ್ಟವಿಲ್ಲ. ಅವನು ನಿರೀಕ್ಷಿಸಿದಂತೆಯೇ ಆ ಸಾಲುಗಳಿದ್ವು. ಸುಹಾಸ್ನ ಹುಬ್ಬುಗಳ ನಡುವಿನ ಸುಕ್ಕು ಇನ್ನಷ್ಟು ಆಳವಾಯಿತು ಮತ್ತು ಅವನ ಧ್ವನಿಯಲ್ಲಿ ತೀವ್ರವಾದ ಅಸಮಾಧಾನ ತುಂಬಿ ತುಳುಕ್ತಿತ್ತು. ಅನ್ವಿತಾ, ನೀನು ಯಾರಿಗೂ ಒಂದು ಮಾತನ್ನ ಹೇಳದೆ ಮನೆಯಿಂದ ಹೀಗೆ ರಹಸ್ಯವಾಗಿ ಹೊರಟು ಬಂದಿದ್ಯಲ್ವಾ? ನನಗೆ ಇದಕ್ಕೆ ಸರಿಯಾದ ವಿವರಣೆ ಕೊಡಬೇಕಂತ ನಿನಗೆ ಅನ್ನಿಸ್ತಾ ಇಲ್ವೇ? ಈ ಒಂದೇ ತಿಂಗಳಲ್ಲಿ ನೀನು ಮನೆಯಿಂದ ಹೀಗೆ ಓಡು ಹೋಗುತ್ತಿರುವುದು ಇದು 2ನೇ ಬಾರಿ. ನೀನು ಯಾಕೆ ಹೀಗೆ ಮಾಡ್ತಾ ಇದೀಯಾ ಅಂತ ಹೇಳಿ ಗದರುತ್ತಾನೆ. ಅನ್ವಿತಾ ತಂದೆಯನ್ನ ನಿರಂತರವಾಗಿ ದಿಟ್ಟಿಸಿ ನೋಡ್ತಾ ಇದ್ದಾಳೆ. ನಂತರ ಮತ್ತೆ ತನ್ನ ನೋಟ್ಬುಕ್ನಲ್ಲಿ ತೀವ್ರವಾಗಿ ಬರೆದ್ಲು. ನನಗೆ ಅಶ್ವಿನಿ ಆಂಟಿ ಅಂದರೆ ತುಂಬ ಇಷ್ಟ. ನನಗೆ ಆರವ್ ಆದಿತ್ಯ ಕೂಡ ತುಂಬ ಇಷ್ಟ. ನಾನು ಅವರ ಆತ್ಮೀಯ ಸ್ನೇಹಿತೆಯಾಗಲು ಬಯಸ್ತೀನಿ. ಅದನ್ನು ಓದುತ್ತಿದ್ದಂತೆಯೇ ಸುಹಾಸ್ನ ಕಣ್ಣುಗಳಲ್ಲಿ ಕ್ರೂರ ಅಣುಕಿಸುವ ನೋಟವೊಂದು ಹೊಳೆಯಿತು. ನೀನು ಅವರನ್ನು ಇಷ್ಟಪಡುತ್ತೀಯ ಸರಿ, ಆದರೆ ನೀನು ಅವರ ಮನೆಗೆ ಬರುವುದು ಅವರಿಗೆ ಇಷ್ಟವಿದೆಯೇ ಅಂತ ಹೇಳಿ ಎಂದಾದರೂ ಅವರನ್ನು ಕೇಳಿದೀಯಾ? ಈ ರೀತಿ ಅವರ ಮನೆಗೆ ಓಡ್ಬಂದು ಅವರ ಶಾಂತಿಯುತ ಜೀವನಕ್ಕೆ ತೊಂದರೆ ಕೊಡ್ತಿದೀಯಾ? ಇದು ಎಷ್ಟು ಅಗೌರವದ ನಡವಳಿಕೆ ಅಂತ ನಿನಗೆ ತಿಳಿಯುವುದಿಲ್ಲವೇ ಎಂದು ಅತ್ಯಂತ ಕಟ್ಟುನಿಟ್ಟಾದ ಆರೈಕೆಯಾದ ಮಾತನ್ನ ಹೇಳ್ತಾನೆ. ಅನ್ವಿತಾ ತನ್ನ ತುಟಿಗಳನ್ನು ಬಿಗಿಯಾಗಿ ಹೊತ್ತು ಹಿಡಿದು ಆ ಇಬ್ಬರು ಅಣ್ಣಂದಿರನ್ನ ಭಯದಿಂದ ನೋಡ್ತಾ ಇದ್ದಾಳೆ. ಇಷ್ಟು ಬೆಳಗ್ಗೆ ಆಗ್ತಿದ್ದಂಗೆನೆ ಯಾರಿಗೂ ತಿಳಿಸದೆ ಇಲ್ಲಿಗೆ ಬಂದದ್ದು ಅವರಿಗೆ ತೊಂದರೆ ಆಗ್ಬೋದು ಎಂಬುದು ಅವಳಿಗೂ ತಿಳಿದಿತ್ತು. ಆದರೆ ಅವಳ ಮನಸ್ಸಿಗೆ ತಡೆ ಹಾಕೋಕೆ ಸಾಧ್ಯವಾಗಿರಲಿಲ್ಲ. ಅವಳು ಅಶ್ವಿನಿ ಮತ್ತು ಆ ಅಣ್ಣಂದಿರನ್ನ ಅಪಾರವಾಗಿ ಪ್ರೀತಿಸ್ತಾ ಇದ್ಲು. ಆದರೆ ಅವಳ ತಂದೆ ಸುಹಾಸ್ ಮಾತ್ರ ಅವರೊಂದಿಗೆ ಮಾತಾಡೋಕೆ ಆಟವಾಡೋಕೆ ಎಂದಿಗೂ ಕೂಡ ಬಿಡ್ತಾ ಇರಲಿಲ್ಲ. ತನ್ನ ಮಗಳಿಗೆ ಹೀಗೆ ಮನಸ್ಸಿಗೆ ನೋವಾಗುವಂತೆ ಕಠೋರವಾದ ಮಾತುಗಳನ್ನಾಡುತ್ತಿರುವಂತಹ ಸುಹಾಸ್ನ ಧ್ವನಿ ಕೇಳಿ ಮಹಡಿಯಿಂದ ಮೆಟ್ಟಿಲಿಳಿದು ಕೆಳಗೆ ಬರುವಂತಹ ಅಶ್ವಿನಿಯ ಆಕ್ರೋಶ ಅನ್ನುವಂಥದ್ದು ಹೇಗಿರ್ತದೆ? ತನ್ನ ಮಗಳನ್ನ ಹೆದರಿಸುತ್ತಿರುವ ಸುಹಾಸನಿಗೆ ಅಶ್ವಿನಿ ಹೇಗೆ ಸಿಂಹಿಣಿಯಂತೆ ಉತ್ತರ ನೀಡ್ತಾಳೆ ನೋಡೋಣ. ತನ್ನ ಮಗಳು ಅನ್ವಿತಾಳನ್ನ ಗದರಿಸಿದ ನಂತರ ಸುಹಾಸ್ ತನ್ನ ಕೋಪವನ್ನ ಹತೋಟಿಯಲ್ಲಿಟ್ಕೊಂಡು ಆರವ್ ಮತ್ತು ಆದಿತ್ಯರ ಕಡೆಗೆ ತಿರುಗ್ತಾನೆ. ಮಕ್ಕಳ ಮೇಲೆ ಈ ರೀತಿ ತೋರಿಸ್ಬಾರ್ದು ಕೋಪನ ಅಂತ ಮನಸ್ಸಲ್ಲಿ ಅಂದುಕೊಳ್ಳುತ್ತಾ ಸುಹಾಸ್ ಶಾಂತವಾಗಿ ಹೇಳ್ತಾನೆ. ಏನೇ ಇರಲಿ ಅನ್ವಿತಾ, ಇಂದು ಬೆಳಗಾಗ್ತಿದ್ದಂಗೆ ನಿಮ್ಮ ಮನೆಗೆ ಬಂದಿದ್ದರಿಂದ ನಿಮ್ಮ ಕುಟುಂಬಕ್ಕೆ ಸ್ವಲ್ಪ ತೊಂದರೆ ಆಗಿರ್ಬೋದು. ಅವಳೊಂದಿಗೆ ಇಷ್ಟು ಹೊತ್ತು ಆಟವಾಡಿ ಕಂಪನಿ ಕೊಟ್ಟಿದ್ದಕ್ಕಾಗಿ ನೀವಿಬ್ಬರಿಗೂ ಧನ್ಯವಾದಗಳು. ಅದಕ್ಕೆ ಪ್ರತಿಯಾಗಿ ಆರವ್ ಮತ್ತು ಆದಿತ್ಯ ಯಾವುದೇ ಕರುಣೆ ಅಥವಾ ಆತ್ಮೀಯತೆ ಇಲ್ಲದೆ ಅತ್ಯಂತ ಹಿಮವೃತ ಗಡಸುತನದಿಂದ ಕೇವಲ ತಲೆ ಹಾಡಿಸ್ತಾರೆ. ಆ ಕ್ಷಣ ವಿಶಾಲವಾದಂತಹ ಸಭಾಂಗಣದಲ್ಲಿ ಒಂದು ರೀತಿಯ ಉಸಿರುಗಟ್ಟಿಸುವಂತಹ ನಿಶಬ್ದ ಮೌನ ಅನ್ನೋದು ಆವರಿಸಿತ್ತು. ಸ್ವಲ್ಪ ಸಮಯದ ನಂತರ ಸುಹಾಸ್ ಕಿರಿಕಿರಿಯಾದ. ತನ್ನ ಅಣಿಯನ್ನ ಉಜ್ಜಿಕೊಳ್ಳುತ್ತಾ, ನಿಮ್ಮ ತಾಯಿ ಎಲ್ಲಿದ್ದಾರೆ ಅಂತ ಹೇಳಿ ಕಟ್ಟುನಿಟ್ಟಾಗಿ ಕೇಳ್ತಾನೆ. ಸ್ವಂತ ಮಗಳಿದ್ರೂ ಸಹ ಸಣ್ಣ ಮಕ್ಕಳೊಂದಿಗೆ ಹೇಗೆ ಮೆದುವಾಗಿ ಬೆರೆಯಬೇಕು ಎಂಬುದು ಸುಹಾಸ್ನಿಗೆ ಇವತ್ತಿಗೂ ಕೂಡ ತಿಳಿದಿರಲಿಲ್ಲ. ಆ ಇಬ್ಬರು ಹುಡುಗರು ಸುಹಾಸ್ನ ಬಾಯಿಂದ ತಮ್ಮ ತಾಯಿ ಅಶ್ವಿನಿಯ ಬಗ್ಗೆ ಪ್ರಸ್ತಾಪ ಬರುವುದನ್ನು ಕೇಳಿದ ತಕ್ಷಣವೇ ತೀವ್ರವಾಗಿ ಗಾಬರಿಗೊಳ್ತಾರೆ. ತಮ್ಮ ತಾಯಿಯ ಬಗ್ಗೆ ನೀವು ಯಾಕೆ ಈ ಥರ ಕೇಳ್ತಾ ಇದ್ದೀರಿ ಅಂತ ಆರವ್ ಯಾವುದೇ ಕ್ಷಣದಲ್ಲಿ ತನ್ನ ತಾಯಿಯನ್ನು ರಕ್ಷಿಸಲು ದಾಳಿ ಮಾಡೋಕೆ ಸಿದ್ಧವಾಗಿರುವ ಸಿಂಹದ ಮರಿಯಂತೆ ಸುಹಾಸ್ನನ್ನು ತನ್ನ ತೀಕ್ಷ್ಣ ಕಣ್ಣುಗಳಿಂದ ದಿಟ್ಟಿಸಿ ನೋಡುತ್ತಾ ಕೇಳ್ತಾ ಇದ್ದ. ಅವನಿಗೆ ದೊಡ್ಡವರನ್ನು ಎದುರಿಸುವಷ್ಟು ಶಾರೀರಿಕ ಶಕ್ತಿ ಇರಲಿಲ್ಲ ನಿಜ, ಆದರೆ ತನ್ನ ತಾಯಿಯ ತಂಟೆಗೆ ಯಾರಾದರೂ ಬಂದರೆ ಅವರನ್ನು ಉಗ್ರವಾಗಿ ತಡೆಯುವಂತಹ ಹಠಮಾರಿತನ, ಕೋಪ ಅವನಲ್ಲಿ ರಕ್ತಗತವಾಗಿ ಬಂದಿತ್ತು. ಆ ಪುಟ್ಟ ಹುಡುಗನ ಕಣ್ಣಲ್ಲಿದ್ದ ಆ ಹಗೆತನ, ಹಠ, ತೀಕ್ಷ್ಣವಾದ ಎಚ್ಚರಿಕೆಯ ಪ್ರಜ್ಞೆಯನ್ನು ಗಮನಿಸಿದ ಸುಹಾಸ್ ಆಶ್ಚರ್ಯಚಕಿತನಾದನು. ಅದೇ ಸಮಯದಲ್ಲಿ ಅವನಿಗೆ ಆ ಮಗನ ಧೈರ್ಯವನ್ನು ಕಂಡು ಒಳಗೊಳಗೆ ಖುಷಿಯಾಯಿತು. ಆದರೂ ಅದನ್ನು ಹೊರಹಾಕದೆ ಹಗುರವಾಗಿ ತೆಗೆದುಕೊಳ್ತಾನೆ. ಸರಿ ಹುಡುಗರ, ನೀವು ಕಳೆದ ಕೆಲವು ಗಂಟೆಗಳಿಂದ ನನ್ನ ಮಗಳನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಆದ್ದರಿಂದ ನಿಮ್ಮ ತಾಯಿಗೆ ವೈಯಕ್ತಿಕವಾಗಿ ಧನ್ಯವಾದ ಹೇಳುವುದು ಒಬ್ಬ ತಂದೆಯಾಗಿ ನನ್ನ ಕರ್ತವ್ಯ ಅಂತ ಹೇಳ್ತಾನೆ. ಅದನ್ನು ಕೇಳಿದ ನಂತರನೇ ಆರವ್ ಒಳಗೊಳಗೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟ. ಆದರೆ ಅವನ ಮುಖದಲ್ಲಿದ್ದ ಆಕ್ರೋಶ, ಉದ್ವೇಗ ಕಿಂಚಿತ್ತೂ ಕಡಿಮೆಯಾಗಲಿಲ್ಲ. ಅದರ ಅಗತ್ಯವೇನೂ ಇಲ್ಲ. ನಮ್ಮ ತಾಯಿ ಮೇಲಿನ ಮಹಡಿಯಲ್ಲಿ ಫೋನ್ನಲ್ಲಿ ಮಾತಾಡ್ತಿದ್ದಾರೆ. ಅವರಿಗೆ ನಿಮ್ಮ ಧನ್ಯವಾದಗಳು ಅಗತ್ಯ ಖಂಡಿತ ಇಲ್ಲ ಎಂದು ಕಠಿಣವಾಗಿ ಮುಖಕ್ಕೆ ಹೊಡೆದಾಗಿ ಹೇಳ್ತಾನೆ. ನಂತರ ಆರವ್ ತನ್ನ ತಮ್ಮ ಆದಿತ್ಯನನ್ನು
ಮತ್ತೆ ಕಾರ್ಪೆಟ್ ಚಾಪೆಯ ಕಡೆಗೆ ಎಳೆದುಕೊಂಡು ಅನ್ವಿತಾಳ ಕಡೆಗೆ ತಿರುಗ್ತಾನೆ. ಅನ್ವಿತಾ, ನಿಮ್ಮ ತಂದೆ ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಆದ್ದರಿಂದ ನೀನು ಅವ್ರ ಜೊತೆ ಮನೆಗೆ ಹೋಗು. ನಮ್ಮ ತಾಯಿ ಇಷ್ಟರಲ್ಲೇ ಮೆಡಿಕಲ್ ಸೆಂಟರ್ ಕೆಲಸಕ್ಕೆ ಹೊರಡ್ತಾರೆ. ಇನ್ನು ಮುಂದೆ ನನ್ನೊಂದಿಗೆ ಆಟವಾಡಲು ಅಥವಾ ನಿನ್ನನ್ನು ಬೆಂಬಲಿಸಲು ಅವರಿಗೆ ಸಮಯವಿರೋದಿಲ್ಲ ಅಂತ ಹೇಳಿ ಸಾರಸಗಟಾಗಿ ಹೇಳಿಬಿಡ್ತಾನೆ. ಆರವ್ ಮತ್ತು ಆದಿತ್ಯ ತನ್ನ ತಂದೆಯ ಎದುರು ತನಗಾಗಿ ಮಾತಾಡಿದಾಗ ಆರಂಭದಲ್ಲಿ ಅತ್ಯಂತ ಸಂತೋಷಪಟ್ಟಿದ್ದ ಅನ್ವಿತಾ ಆರವ್ನ ಮಾತುಗಳನ್ನು ಕೇಳಿದಾಗ ನಿಧಾನವಾಗಿ ವಾಸ್ತವಕ್ಕೆ ಬರ್ತಾಳೆ. ಅವಳಿಗೆ ಆ ಮನೆಯನ್ನು ಬಿಟ್ಟು ಅಶ್ವಿನಿಯನ್ನು ಬಿಟ್ಟು ಹೋಗಲು ಕಿಂಚಿತ್ತೂ ಮನಸ್ಸಿರಲಿಲ್ಲ. ಆದರೆ ಅಶ್ವಿನಿ ಆಂಟಿ ಕೆಲಸಕ್ಕೆ ಹೋಗಲೇಬೇಕು ಎಂಬ ಸತ್ಯ ತಿಳಿದಾಗ ಅವಳು ಅನಿವಾರ್ಯವಾಗಿ ಅಲ್ಲಿಂದ ಹೊರಡಲು ಒಪ್ಕೊಳ್ತಾಳೆ. ಅನ್ವಿತಾ ಕಣ್ಣೀರನ್ನು ಹಾಕುತ್ತಾ ಹೊರಡಲು ಸಿದ್ಧರಾಗುತ್ತಿರುವಾಗಲೇ ಫೋನ್ ಸಂಭಾಷಣೆ ಮುಗಿಸಿ ಕೆಳಗೆ ಮೆಟ್ಟಿಲಿಳಿದು ಬರುವ ಅಶ್ವಿನಿ ಮತ್ತು ಸುಹಾಸ್ನ ಕಣ್ಣುಗಳು ಪರಸ್ಪರ ಸಂಧಿಸ್ತವೆ. ತನ್ನ ಮಗಳ ಕೈ ಮೇಲಿನ ಗಾಯ ಮತ್ತು ಸುಹಾಸ್ನ ಅಹಂಕಾರದ ನಡೆ ನೋಡಿ ಅಶ್ವಿನಿ ಅವನಿಗೆ ಹೇಗೆ ತಕ್ಕ ಪಾಠವನ್ನು ಕಲಿಸ್ತಾಳೆ. ಕೊನೆಗೆ ತನ್ನ ತಂದೆಯ ಜೊತೆ ಮನೆಗೆ ಹೊರಡಲು ಸೈಲೆಂಟಾಗಿ ತಲೆ ಆಡಿಸ್ತಾಳೆ. ಆದರೆ ಸುಹಾಸ್ ತನ್ನ ತಾಯಿಯ ಬಗ್ಗೆ ವಿಚಾರದ ಲಕ್ಷಣದಿಂದಲೂ ಆರವ್ ಅತ್ಯಂತ ಜಾಗರೂಕನಾಗಿದ್ದನು. ಆ ವ್ಯಕ್ತಿಗೆ ತನ್ನ ತಾಯಿ ಅಶ್ವಿನಿಯನ್ನು ನೋಡಲು ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡಬಾರ್ದು ಅನ್ನೋ ಒಂದು ದೃಢವಾದ ನಿರ್ಧಾರವಾಗಿತ್ತು. ಅನ್ವಿತಾ ಮನೆಗೆ ಹೋಗಲು ಒಪ್ಪಿಕೊಂಡಿದ್ದನ್ನು ಕಂಡ ತಕ್ಷಣ ಆರವ್ ತಡ ಮಾಡದೆ ಆದಿತ್ಯನನ್ನು ತನ್ನನ್ನು ಎಳೆದುಕೊಂಡು ನೆಲದ ಮೇಲೆ ಮಂಡಿ ಉರಿ ಅವರನ್ನೆಲ್ಲರೂ ಹಾಡ್ತಿದ್ದ ಲೋಗೋ ಬ್ಲಾಕ್ಗಳನ್ನು ಎತ್ತಿ ಪೆಟ್ಟಿಗೆಯೊಳಗೆ ಜೋಡಿಸಲು ಪ್ರಾರಂಭಿಸ್ತಾನೆ. ಸುಹಾಸ್ ಮುಂದೆ ಏನು ಮಾತಾಡದೆ ಮೂವರು ಮಕ್ಕಳು ಆಟಿಕೆಗಳನ್ನು ಶಿಸ್ತಿನಿಂದ ಎತ್ತಿಡುವುದನ್ನು ಕಟು ನೋಟದಿಂದ ನೋಡುತ್ತಾ ನಿಂತಿದ್ದ. ಆದರೆ ಆ ಮಕ್ಕಳನ್ನು ದಿಟ್ಟಿಸಿ ನೋಡುತ್ತಿದ್ದಂಗೆ ಸುಹಾಸ್ನ ಮನಸ್ಸಿನೊಳಗೆ ವಿಚಿತ್ರವಾದ ಕೌತುಕ, ಸಂಶಯದ ಸುಳಿಗಳು ಹೇಳಲು ತೊಡಗಿದ್ವು. ಈ ಮೂವರು ಮಕ್ಕಳು ನೋಡಲು ಬಹುತೇಕ ಒಂದೇ ಎತ್ತರವಿದ್ದರೆ ಯೋಚಿಸಿ ನೋಡಿದ್ರೆ ಇವರೆಲ್ಲರೂ ಶಾಲೆಯ ಕಿಂಡರ್ಗಾರ್ಟನ್ನಲ್ಲೂ ಒಂದೇ ತರಗತಿಯ ಸಹಪಾಠಿಗಳು. ಅಂದರೆ ಈ ಮೂವರು ಮಕ್ಕಳು ಬಹುತೇಕ ಒಂದೇ ವಯಸ್ಸಿನವರು. ಅಂದರೆ ಕಾಲಾನುಕ್ರಮವನ್ನು ಲೆಕ್ಕ ಹಾಕಿ ನೋಡಿದಾಗ ಅಶ್ವಿನಿಗೆ ತಾನು ವಿಚ್ಛೇದನ ನೀಡಿದ ತಕ್ಷಣವೇ ಈ ಅವಳಿ ಮಕ್ಕಳು ಜನಿಸಿದರೆ ಎಂದರೂ ಸಹ ಈ ಹುಡುಗರು ಬೆಳವಣಿಗೆಯನ್ನು ನೋಡಿದರೆ ಅವರು ಅನ್ವಿತಾಳಷ್ಟೇ ವಯಸ್ಸಿನವರಂತೆಯೇ ಕಾಣುತ್ತಿರಲಿಲ್ಲ. ಬಹುಶಃ ಇವರು ಗಂಡು ಮಕ್ಕಳಾದ್ದರಿಂದ ಬೇಗನೆ ಎತ್ತರಕ್ಕೆ ಬೆಳೆದ್ಬಿಟ್ರಾ? ಆದರೆ ಅಶ್ವಿನಿ ಬೇಕಂತಾನೆ ಇಬ್ಬರು ಹುಡುಗರನ್ನು ಅನ್ವಿತಾಳಂತೆ ಅದೇ ತರಗತಿಗೆ ಸೇರಿಸಿದ್ದಾಳೆಯೇ? ಇದು ಕೇವಲ ಕಾಕತಾಳೀಯವೇ ಅಥವಾ ಇದರ ಹಿಂದೆ ಏನಾದರೂ ದೊಡ್ಡ ಮಸಲತ್ತು ರಹಸ್ಯ ಏನಾದರೂ ಅಡಗಿದೆಯಾ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಸುಹಾಸ್ನ ಮನಸ್ಸಿನಲ್ಲಿ ಅನುಮಾನದ ಭಾರೀ ಅಲೆ ಎದ್ದಿತ್ತು. ಎಷ್ಟು ಯೋಚಿಸಿದರೂ ಕೂಡ ಸ್ಪಷ್ಟ ಉತ್ತರ ಸಿಗದೆ ಅವನು ಮೂವರು ಮಕ್ಕಳಿಂದ ತನ್ನ ದೃಷ್ಟಿಯನ್ನು ಬೇರೆಡೆಗೆ ತಿರುಗಿಸಿ ಸಭಾಂಗಣದ ಸುತ್ತಲೂ ಸೂಕ್ಷ್ಮವಾಗಿ ನೋಡೋಕೆ ಶುರು ಮಾಡ್ಕೊಳ್ತಾನೆ. ಅದು ಬಾಡಿಗೆಗೆ ಪಡೆದ ಬಂಗಲೆ ಆಗಿದ್ದರೂ ಅಶ್ವಿನಿ ಆ ಮನೆಗೆ ತನ್ನದೇ ಆದ ಸೌಂದರ್ಯ ಮತ್ತು ಪ್ರೀತಿಯ ಮೆರುಗನ್ನು ನೀಡಿದ್ದಾಳೆ ಎಂಬುದು ಮಾತ್ರ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಅಷ್ಟರಲ್ಲೇ ಸಭಾಂಗಣದ ಮೂಲೆಯಲ್ಲಿದ್ದ ಒಂದು ಸುಂದರವಾದ ಆರಾಮದಾಯಕವಾದ ಅಲಂಕಾರಿಕ ಶೆಲ್ಫ್ ಸುಹಾಸ್ನ ಕಣ್ಣಿಗೆ ಬೀಳುತ್ತೆ. ಹತ್ತಿರ ಹೋಗಿ ನೋಡಿದಾಗ ಆ ಗೋಡೆಯ ಮೇಲೆ ಸಾಲು ಸಾಲಾಗಿ ಅನೇಕ ರೀತಿಯ ಫೋಟೋ ಫ್ರೇಮ್ಗಳನ್ನು ಅತ್ಯಂತ ಜಾಗರೂಕತೆಯಿಂದ ಜೋಡಿಸಿಡಲಾಗಿರುತ್ತೆ. ಈಗ ಸುಹಾಸ್ನ ಪೂರ್ಣ ಗಮನ ಆ ಫೋಟೋ ಫ್ರೇಮ್ಗಳ ಕಡೆಗೆ ತಿರುಗಿತ್ತು. ಅವನು ಹತ್ತಿರ ಬಂದು ಅವುಗಳನ್ನು ಒಂದೊಂದಾಗಿ ಎಚ್ಚರಿಕೆಯಿಂದ ಪರೀಕ್ಷಿಸೋಕೆ ತೊಡಗ್ತಾನೆ. ಸ್ವಲ್ಪ ಸಮಯದಲ್ಲೇ ಅವನ ಹುಬ್ಬುಗಳು ಮತ್ತಷ್ಟು ಗಂಟಾಕಿದ್ವು. ಅಲ್ಲಿದ್ದ ಪ್ರತಿಯೊಂದು ಫೋಟೋಗಳಲ್ಲೂ ಕೂಡ ಅಶ್ವಿನಿ ಮತ್ತು ಆ ಇಬ್ಬರು ಹುಡುಗರು ಅಂದರೆ ಆರವ್, ಆದಿತ್ಯ ಮಾತ್ರ ಇದ್ದರು. ಆ ಮೂವರು ಮಾತ್ರ ಅತ್ಯಂತ ಪ್ರೀತಿ ಮತ್ತು ಸಂತೋಷದಿಂದ ನಗ್ತಿದ್ರು. ಸುಹಾಸ್ನಿಗೆ ಏನೋ ದೊಡ್ಡ ಕೊರತೆ ಎದ್ದು ಕಾಣ್ತಿತ್ತು. ಈ ಯಾವುದೇ ಫೋಟೋಗಳಲ್ಲೂ ಆ ಹುಡುಗರ ತಂದೆಯ ಸಣ್ಣ ಸುಳಿವು ಅಥವಾ ನೆರಳು ಕೂಡ ಇರಲಿಲ್ಲ. ಬಹುಶಃ ಈ ಎಲ್ಲ ಫೋಟೋಗಳನ್ನು ತೆಗೆದವನೇ ಆ ಹುಡುಗರ ತಂದೆಯಾಗಿರಬಹುದೇ ಅಂತ ಹೇಳಿ ಸುಹಾಸ್ ಒಂದು ರೀತಿಯಾಗಿ ಯೋಚನೆ ಮಾಡ್ತಾನೆ. ಆದರೆ ತಕ್ಷಣವೇ ಅವನಿಗೆ ಅನ್ನಿಸ್ತು, ಅದು ಸಾಧ್ಯವೇ ಇಲ್ಲ. ಯಾವುದೇ ಕುಟುಂಬದಲ್ಲಿ ಇಷ್ಟೊಂದು ಫೋಟೋಗಳನ್ನು ತೆಗೆಯುವಾಗ ತಂದೆಯಾದವನು ಒಂದೇ ಒಂದು ಫೋಟೋದಲ್ಲೂ ಇರದೇ ಇರಲು ಹೇಗೆ ಸಾಧ್ಯವಾಗುತ್ತೆ ಅಂತ ಅವನ ಮನಸ್ಸಿನಲ್ಲಿ ಪ್ರಶ್ನೆ ಹುಟ್ಕೊಳ್ತು. ಸುಹಾಸ್ ಈ ಆಳವಾದ ಆಲೋಚನೆ ಮತ್ತು ಸಂಶಯದಲ್ಲಿ ಮುಳುಗಿರುವಾಗಲೇ ಮೆಟ್ಟಿಲುಗಳ ಕಡೆಯಿಂದ ತೀವ್ರವಾದ ಹೆಚ್ಚಿನ ಸದ್ದುಗಳು ಕೇಳಿಸಿದ್ವು. ಆ ಶಬ್ದ ಅವನನ್ನು ತಕ್ಷಣವೇ ವಾಸ್ತವಕ್ಕೆ ತರುತ್ತೆ. ಅವನು ತಕ್ಷಣವೇ ಆ ಫೋಟೋ ಫ್ರೇಮನ್ನು ಕೆಳಗಿಟ್ಟು ಮಕ್ಕಳು ಆಟವಾಡ್ತಿದ್ದ ಕಾರ್ಪೆಟ್ ಪ್ರದೇಶಕ್ಕೆ ಹಿಂತಿರುಗ್ತಾನೆ. ಮೆಟ್ಟಿಲುಗಳ ಮೇಲಿದ್ದ ಫೋನ್ ಸಂಭಾಷಣೆ ಮುಗಿಸಿ ಇಳಿದು ಬರ್ತಾ ಇರುವಂತಹ ಅಶ್ವಿನಿ ತನ್ನ ಸಭಾಂಗಣದಲ್ಲಿ ಸುಹಾಸ್ ನಿಂತಿರುವುದನ್ನು ಕಂಡ ಕ್ಷಣ ಭಯದಿಂದ ಹೆಪ್ಪುಗಟ್ಟು ಬಿಡ್ತಾಳೆ.
ಅವಳ ಸುಂದರ ಮುಖದಲ್ಲಿ ಅಪಾರವಾದ ಆತಂಕ ಮತ್ತು ಕಳವಳ ತುಂಬಿ ತುಳುಕ್ತಾ ಇತ್ತು. ಅವಳು ಗಡಿಬಿಡಿಯಿಂದ ಮೆಟ್ಟಿಲುಗಳನ್ನು ಇಳಿದು ಕೆಳಗೆ ಧಾವಿಸ್ತಾ ಇದ್ದಾಳೆ. ಈಗ ಫೋಟೋ ಫ್ರೇಮ್ಗಳನ್ನು ನೋಡ್ತಾ ಇರುವಂತಹ ಸುಹಾಸ್ನನ್ನ ಕಂಡ ಅಶ್ವಿನಿಯ ಎದೆ ಜಲ್ಲೆಂದಿತ್ತು. ಕಣ್ಣೆದುರು ನಿಂತಿರುವ ಸುಹಾಸ್ನಿಗೆ ತನ್ನ ಮಕ್ಕಳು ಅವನದೇ ರಕ್ತ ಅನ್ನುವಂತಹ ಸತ್ಯ ತಿಳಿಯದಂತೆ ಅಶ್ವಿನಿ ಹೇಗೆ ರಕ್ಷಿಸ್ಕೊಳ್ತಾಳೆ ಮತ್ತು ತನ್ನ ಮಗಳಿಗೆ ಹಚ್ಚಿರುವಂತಹ ಮುಲಾಮಿನ ಬಗ್ಗೆ ಸುಹಾಸ್ನಿಗೆ ಹೇಗೆ ಜವಾಬ್ದಾರಿ ಕಲಿಸ್ತಾಳೆ. ಅಶ್ವಿನಿ ತನ್ನ ಮೆಡಿಕಲ್ ಸಂಶೋಧನಾ ಸಂಸ್ಥೆಗೆ ಕರೆ ಮಾಡಿ ಇವತ್ತು ಆಸ್ಪತ್ರೆಗೆ ಬರುವುದು ಸ್ವಲ್ಪ ತಡವಾಗ್ತದೆ ಅಂತ ತಿಳಿಸಬೇಕಂದ್ಕೊಂಡಿದ್ಲು. ಆದರೆ ಅಲ್ಲಿ ಫೋನ್ ಎತ್ತಿದ ಗೋಪಿ ಕಳೆದ 2 ದಿನಗಳಿಂದ ಅವರು ತುರ್ತಾಗಿ ಕೆಲಸ ಮಾಡುತ್ತಿದ್ದಂತಹ ಮುಖ್ಯ ಯೋಜನೆಯ ಬಗ್ಗೆ ಅವನು ತಕ್ಷಣವೇ ಅವಳ ಸಲಹೆ ಸೂಚನೆಗಳನ್ನು ಕೇಳಲು ಪ್ರಾರಂಭಿಸ್ತಾನೆ. ಅವಳು ಬಾಯಿ ತೆರೆದು ವಿಷಯ ಹೇಳುವ ಮೊದಲೇ ಅವನು ಕೆಲವು ಸಂಕೀರ್ಣ ಗಣಕಗಳನ್ನು ಸಹಾಯ ಕೇಳ್ತಾನೆ. ಅವನೊಂದಿಗಿನ ಆ ದೀರ್ಘ ವೈದ್ಯಕೀಯ ಸಂಭಾಷಣೆಯಲ್ಲಿ ಮುಳುಗಿದ್ದ ಅಶ್ವಿನಿ ಸಮಯ ಕಳೆದು ಹೋಗುತ್ತಿರುವುದನ್ನೇ ಗಮನಿಸ್ತಿಲ್ಲ. ಕೆಳಗಿನ ಸಭಾಂಗಣದಲ್ಲಿ ಸುಹಾಸ್ನ ಕಠಿಣ ಧ್ವನಿ ಕೇಳಿಸಿದ ನಂತರನೇ ಅವಳಿಗೆ ತಕ್ಷಣವೇ ಫೋನ್ ಕಟ್ ಮಾಡಬೇಕು ಅನ್ನುವಂತಹ ಒಂದು ಅರಿವಾಗುತ್ತೆ. ಸಂಭಾಷಣೆಯನ್ನು ತಕ್ಷಣವೇ ಮುಗಿಸಿ ಮೊಬೈಲ್ ಕೆಳಗಿಟ್ಟು ಅವಳು ವೇಗವಾಗಿ ಮೆಟ್ಟಿಲುಗಳ ಕೆಳಗೆ ಧಾವಿಸ್ತಾ ಇದ್ದಾಳೆ. ಸುಹಾಸ್ ಇಷ್ಟು ಶೀಘ್ರವಾಗಿ ಬಂದು ತಲುಪ್ತಾನೆ. ತನ್ನ 2 ಗಂಡು ಮಕ್ಕಳು ಆರವ್ ಆದಿತ್ಯ ಅವನ ಎದುರೇ ಸಭಾಂಗಣದಲ್ಲಿದ್ದಾರೆ ಅನ್ನೋಂಥದ್ದನ್ನು ಅವಳು ಬಹುತೇಕ ಮರ್ತೇ ಬಿಟ್ಟಿದ್ದಾಳೆ ಕೆಲಸದ ಒಂದು ಗಡಿಬಿಡಿಯಲ್ಲಿ. ಒಂದು ವೇಳೆ ಸುಹಾಸ್ ತನ್ನ ಗಂಡು ಮಕ್ಕಳನ್ನು ನೋಡಿದ್ರೆ, ಅವರ ಮುಖಚರ್ಯೆಯನ್ನು ಗಮನಿಸಿದ್ರೆ ಏನಾಗಬಹುದು? ಆ ಆಲೋಚನೆ ಅವಳನ್ನು ತೀವ್ರ ಆತಂಕಕ್ಕೆ ಈಡು ಮಾಡಿಬಿಡುತ್ತೆ. ಆದರೆ ಅವರು ಭೇಟಿಯಾಗದಂತೆ ತಡೆಯಲು ಅವಳು ಕೆಳಗೆ ಬರುವಷ್ಟರಲ್ಲಿ ಪರಿಸ್ಥಿತಿ ಕೈಮೀರಿ ಮುಂದೆ ಹೋಗ್ಬಿಟ್ಟಿತ್ತು. ಮೆಟ್ಟಿಲುಗಳ ಮೂಲೆಯಲ್ಲೇ ತಿರುಗಿಸಿ ತಕ್ಷಣ ಕಾರ್ಪೆಟ್ ಬಳಿ ಬೆದರಿಕೆಯಂತೆ ನಿಂತಿದ್ದಂತಹ ಸುಹಾಸ್ನನ್ನು ಅವಳು ಕಂಡಳು. ಅಷ್ಟರಲ್ಲೇ 3 ಮಕ್ಕಳು ತಮ್ಮ ಲೋಗೋ ಆಟಿಕೆಗಳನ್ನು ಎತ್ತಿಟ್ಟಿ ಪೆಟ್ಟಿಗೆಯೊಳಗೆ ಜೋಡಿಸುವುದನ್ನು ಮುಗಿಸಿದ್ರು. ಅವಳು ಕೆಳಗೆ ಬರುತ್ತಿರುವುದನ್ನು ಕೇಳ್ತಿದ್ದಂತೆಯೇ ಸುಹಾಸ್ ತನ್ನ ಕಠಿಣ ಹಾಗೂ ಗಂಭೀರ ಮುಖದಿಂದ ಅವಳೆಡೆಗೆ ತಿರುಗ್ತಾನೆ. ಅವಳ ಕಣ್ಣುಗಳು ಪರಸ್ಪರ ಭೇಟಿಯಾದಾಗ ಅಶ್ವಿನಿಯ ಮುಖ ಸಂಪೂರ್ಣವಾಗಿ ಬಿಗಿಯಾಯಿತು. ಆದರೆ ತನ್ನ ತಳಮಳವನ್ನು ಸುಹಾಸ್ನಿಗೆ ತೋರಿಸಿಕೊಳ್ಳದೆ ಶಾಂತವಾಗಿರಲು ತನ್ನ ಕೈಗಳನ್ನು ಒಟ್ಟಿಗೆ ಜೋಡಿಸ್ಕೊಂಡು ಅವಳು ಧೈರ್ಯ ತಾಳದೆ ನಾರ್ಮಲ್ ಆಗಿ ಹೇಳ್ತಾಳೆ, "ಓ, ನೀವು ಬಂದಿದ್ದೀರಾ?" ಸುಹಾಸ್ ತನ್ನ ಹಿಮಭರಿತ ಧ್ವನಿಯಲ್ಲಿ ತಲೆ ಆಡಿಸ್ತಾನೆ. ಆದರೆ ಅವನ ತೀಕ್ಷ್ಣ ನೋಟ ಮಾತ್ರ ಸಂಪೂರ್ಣವಾಗಿ ಅಶ್ವಿನಿಯ ಮೇಲೆ ನೆಟ್ಟಿತ್ತು. ಅವನು ಮನಸ್ಸಿನಲ್ಲಿ ನಿಜವಾಗಿ ಏನು ಯೋಚಿಸ್ತಿದ್ದಾನೆಂದು ಯಾರಿಗೂ ಕೂಡ ಊಹಿಸೋಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಆ 2 ಹವಳಿ ಹುಡುಗರು ತನ್ನದೇ ರಕ್ತ ಎಂಬುದನ್ನು ಅವನು ಎಲ್ಲಾದರೂ ಕಂಡುಹಿಡಿದು ಬಿಟ್ಟಿದ್ದಾನೆಯೇ ಎಂದು ಭಾವಿಸುತ್ತಾ ಅಶ್ವಿನಿಗೆ ತನ್ನ ಮುಖದಲ್ಲಿದ್ದ ಭಯವನ್ನು ಮುಚ್ಚಿಡೋಕೆ ಸಾಧ್ಯವೇ ಆಗಲಿಲ್ಲ. ಹಾಗಿದ್ದರೆ ನೀವು ಈಗ ಅನ್ವಿತಾಳನ್ನು ಮನೆ ಕರ್ಕೊಂಡು ಹೋಗ್ತೀರಲ್ವೇ ಸುಹಾಸ್ ಅಂತ ಪರೋಕ್ಷವಾಗಿ ಕೇಳ್ತಾಳೆ. ಆರವ್ ಮತ್ತು ಆದಿತ್ಯರ ಜನನದ ಹಿನ್ನೆಲೆಯನ್ನು ತಿಳಿದುಕೊಂಡು ಸುಹಾಸ್ ಇಲ್ಲೇ ಕುಳಿತು ಜಗಳ ತೆಗಿತಾನೋ ಅನ್ನುವಂಥದ್ದು ಅವಳು ತೀವ್ರವಾಗಿ ಹೆದರ್ತಾ ಇದ್ಲು. ಅವಳ ಅದೃಷ್ಟಕ್ಕೆ ಅವಳು ಪರೋಕ್ಷವಾಗಿ ತನ್ನನ್ನು ಮನೆಯಿಂದ ಹೊರಡುವಂತೆ ಹೇಳ್ತಿದ್ದಾಳೆ ಅಂತ ಅವನು ಭಾವಿಸಿದ್ದನ್ನು, "ನಾವು ಈಗಾಗಲೇ ಹೊರಡ್ತಿದ್ದೀವಿ, ನೀವೇನು ಚಿಂತಿಸಬೇಕಾಗಿಲ್ಲ, ನಾನು ನಿಮ್ಮ ಮನೆಯಲ್ಲಿ ಹೆಚ್ಚು ಸಮಯ ಇರುವುದಿಲ್ಲ" ಅಂತ ಹೇಳಿ ಸುಹಾಸ್ ಹಿಮಭರಿತ ಧ್ವನಿಯಲ್ಲಿ ಉತ್ತರಿಸ್ತಾನೆ. ನಂತರ ಅವನು ನೆಲದ ಮೇಲಿದ್ದ ಮಗಳು ಅನ್ವಿತಾಳತ್ತ ನೋಡ್ತಾನೆ. ಅವಳು ತನ್ನ ಅಣ್ಣಂದಿರಿಂದ ದೂರವಾಗಲು ಇಷ್ಟವಿಲ್ಲದೆ ಬೇಕೆಂದೇ ಅತ್ಯಂತ ನಿಧಾನವಾಗಿ ಲೋಗೋ ಬ್ಲಾಕ್ಗಳನ್ನು ಎತ್ಕೊಳ್ತಾ ಇದ್ಲು. "ನೀನು ಅವುಗಳನ್ನು ಎತ್ತಿಡುವುದೆಲ್ಲ ಮುಗಿಸಿದೆಯಾ? ಮನೆಗೆ ಹೊರಡೋಕೆ ಸಮಯವಾಯಿತು" ಅಂತ ಕಟ್ಟುನಿಟ್ಟಾಗಿ ಗದರುತ್ತಾನೆ. ಅನ್ವಿತಾ ಇಲ್ಲಿಂದ ಹೋಗಲು ಇಷ್ಟಪಡದ ಕಾರಣ ಬೇಕೆಂದೇ ಕಾಲಹರಣ ಮಾಡುತ್ತಾ ನಿಧಾನವಾಗಿ ಚಲಿಸ್ತಾ ಇದ್ಲು. ಆದರೆ ಆರವ್ ಮತ್ತು ಆದಿತ್ಯ ಚುರುಕಾಗಿ ಆಟಿಕೆಗಳನ್ನು ಜೋಡಿಸಿದ್ರಿಂದ ಈಗ ಆ ಕಾರ್ಪೆಟ್ ಜಾಗ ಸಂಪೂರ್ಣವಾಗಿ ಖಾಲಿಯಾಗಿ ಉಳಿತಿತ್ತು. ತನ್ನ ತಂದೆಯ ಕಠೋರ ಪ್ರೋತ್ಸಾಹವನ್ನು ಕೇಳಿದ ನಂತರ ಮುದ್ದಾದ ಪುಟ್ಟ ಮಗು ಗಾಬರಿಯಾಗುತ್ತೆ. ತಂದೆಯ ಮಾತಿಗೆ ಅಂಜಿದ ಅನ್ವಿತಾ ಕಣ್ಣೀರನ್ನು ತುಂಬಿದ ಕಣ್ಣುಗಳಿಂದ ಅಶ್ವಿನಿ ಮತ್ತು ಅಣ್ಣಂದಿರಿಗೆ ಹೇಗೆ ವಿದಾಯವನ್ನು ಹೇಳ್ತಾಳೆ. ಹೊರಡುವ ಮುನ್ನ ಮಗಳ ಕೈ ಮೇಲಿನ ಗಾಯದ ಬಗ್ಗೆ ಅಶ್ವಿನಿ ಏನು ಹೇಳ್ತಾಳೆ ನೋಡೋಣ ಮುಂದಿನ ಭಾಗದಲ್ಲಿ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಆಗಿ.